4x4 16,000 ಕಿಲೋಮೀಟರ್ ಓಡಿರೋದು ಸರ್. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 16 lakhs ಹೇಳ್ತಾರ ಸರ್. ನಮ್ಗೆ 15 lakhs ಬೇಡ, 14 lakhs ಬೇಡ, 13,50,000 ಗೆ ಹಾಟ್ ಟಾಪ್ ಗಾಡಿ ಕೊಡ್ತೀನಿ ಸರ್. ಟಚ್ ಅಪ್ ಪಾಲಿಶ್ ಆಗಿಲ್ಲ, ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಒಂದು ಸ್ಕ್ರಾಚ್, ಒಂದು ಡಿಂಚ್ ಇಲ್ಲ ಸರ್. ಕಿಯಾ 2023 ಮಾಡಲ್ ಎಸ್ಗೆ ಕೊಡ್ಬಿಡ್ತಾ ಇರೋದು. ಮಾರ್ಕೆಟ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಹೇಳಲ್ಲ ಸರ್. 7.5 ಲಕ್ಷಗೆ 23 ಮಾಡಲ್ ಗಾಡಿ ಕೊಡೋಣ. ಯಾವ್ದು ಮಾಡಲ್ ಹೇಳಿ? 23 ಮಾಡಲ್ ಟಾಪ್ ಮೋಸ್ಟ್ ರೇಟೆಡ್ ವೆಹಿಕಲ್ ಟರ್ಬೋ ಬರುವ ಗಾಡಿ 2.5 ಲಕ್ಷಗೆ 2 lakhs ಗೆ ಓನ್ಲಿ 2 lakh ಕಮ್ಮಿ ಅಂದ್ರೆ 15 ಮಾಡಲ್ ಅದನ್ನು ಇವಿವೋ ಮಾರ್ಕೆಟ್ ನಲ್ಲಿ 380, 390, 4 ಲಕ್ಷ 3 ಲಕ್ಷ ಕೊಡ್ತೀನಿ ಸರ್. 3 lakhs ಓನ್ಲಿ 3 lakhs ಕೊಡ್ಬಿಡ್ತೀನಿ ಸರ್. ಇದು 2018 ಮಾಡಲ್ದು ಕ್ರೇಟಾ ಸರ್. 18 ಮಾಡಲ್ದು ಗಾಡಿ. ಈ ಗಾಡಿ ಕಮ್ಮಿ ಅಂದ್ರೂ 9.5 ಲಕ್ಷ ಹೇಳ್ತಾರೆ. 8.5 ಲಕ್ಷನೂ ಬೇಡ, 7.5 ಲಕ್ಷ ಕೊಡೋಣ ಸರ್. 7.5 ಲಕ್ಷ 7,50,000 ಗೆ ಸರ್. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು ತಿರ್ಗಾ ಆಲ್ಫಾ ಕಾರ್ಸ್ ಬಂದಿದ್ದೀವಿ. ಅಲ್ಫಾ ಕಾರ್ಗೆ ಬಂದಿದ್ದಾರ ಪವಿತ್ರ ಟಾಕ್ಸ್. ಓದ್ ವಿಡಿಯೋ ಹೆವಿ ಓಡ್ತು, ತುಂಬಾ ಚೆನ್ನಾಗಿ. ಯಾವಾಗ್ಲೂ ನಿಮ್ದು ಆಶೀರ್ವಾದ ಇದೆ. ಎಲ್ಲಾ ವೀಕ್ಷಕರು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಈ ತರಾನೇ ಪ್ರೀತಿ ಮಾಡ್ತಾ ಇರಿ. ಯಾಕಂದ್ರೆ ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿ ನಿಮ್ದು ಪ್ರೀತಿ ನಮ್ಮ ಹೃದಯನಲ್ಲಿ ಇದೆ. ಅದಕ್ಕೆ ಧನ್ಯವಾದ ಕೇಳ್ಕೊಂತೀನಿ ಎಲ್ಲಾ ವೀಕ್ಷಕರಿಗೆ, ಎಲ್ಲರಿಗೆ ಧನ್ಯವಾದ ಕೇಳ್ಕೊಂತೀನಿ. ಆಮೇಲೆ ನಮ್ಮ ಹತ್ರ ಈ ಸತಿ ಇನ್ನ ಬಂಪರ್ ಆಫರ್ ಕೊಡ್ತೀನಿ. ಹೋದ್ ಸತಿಯಿಂದ ದೀಪಾವಳಿ ಆಯ್ತು ಅಲ್ಲ, ತಿರ್ಗಾ ಒಂದ್ಸತಿ ದೀಪಾವಳಿ ಮಾಡೋಣ. ಆ ಪ್ರೈಸಿಂಗ್ ಕೊಡ್ಬಿಡ್ತೀನಿ. ಬೆಂಕಿ ಹಚ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಜಬರ್ದಸ್ತ್ ಪ್ರೈಸ್ಗೆ ಕೊಡ್ಬಿಡ್ತೀನಿ. ನೋಡಿ, ಇದು ಕಿಯಾ 2023 ಮಾಡಲ್ದು 2023 ಮಾಡಲ್ ಸರ್. ಯಾವಾಗ್ಲೂ ಚಿಕ್ಕ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ನೀವು ಹೇಳ್ತಾ ಇರ್ತೀರಾ. 23 ಮಾಡಲ್ದು 7,50,000ಗೆ 7,50,000 ಕೊಡ್ತೀನಿ. ಇಷ್ಟು ಅದು ವ್ಯಾಗ್ನರ್ ತೋರಿಸಿ. ವ್ಯಾಗ್ನರ್ ಅದು 1,60,000ಗೆ ಕೊಡ್ಬಿಡ್ತೀನಿ. 2010 ಮಾಡಲ್ ನ್ಯೂ ಶೇಪ್ದು ಅದು ಫಿಯೆಸ್ಟಾ 12 ಮಾಡಲ್ದು 7 ಲಕ್ಷಗೆ ಕೊಡ್ಬಿಡ್ತೀನಿ. ಆ ತರ ನಮ್ಮ ಹತ್ರ ಬಹಳ ಗಾಡಿ ಇದೆ. ನ್ಯಾನೋ ಟ್ವಿಸ್ಟ್ 14 ಮಾಡಲ್ದು ಅದನ್ನು ಪವರ್ ಪೋಸ್ಟರಿಂಗ್ ಎಸಿ ಇರುವ ಗಾಡಿ. ಆ ಗಾಡಿನು 1,20,000 ಕೊಡ್ಬಿಡೋಣ. ಆ ತರ ಬಹಳ ಗಾಡಿ ಇದೆ. ನೋಡಿ ವಿಡಿಯೋ ಯಾವ ತರ ಪ್ರೀತಿಸ್ತಾ ಇದ್ದಾರೆ ನೀವು. ನಮ್ಗೆ ಅದಕ್ಕಿಂತ ಜಾಸ್ತಿ ಪ್ರೀತಿ ನಮ್ಮ ಹೃದಯನಲ್ಲಿ ಇದೆ. ಫಸ್ಟ್ ನಮ್ದು ಚಿಕ್ಕ ಆಫೀಸ್ ಇತ್ತು, ಯಾಕೆ ಅದು ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ದೊಡ್ಡ ಆಫೀಸ್ ಯಾಕೆ ತಗೊಂಡಿರೋದು ಬಿಡಿ ಹೇಳಿ. ಬಹಳ ವಿಷಯಗಳು ನನಗೆ ಕಮೆಂಟ್ಸ್ ನಲ್ಲಿ ಕೇಳಿದ್ರು, ಸರ್ ನಿಮ್ಮ ಹತ್ರ ಈ ಗಾಡಿ ಸಿಗಲ್ಲ, ಆ ಗಾಡಿ ಸಿಗಲ್ಲ, SUV ಸಿಗಲ್ಲ, MU ಸಿಗಲ್ಲ, MU ಸಿಗಲ್ಲ, ಸಿಡಾನ್ ಸಿಗಲ್ಲ, ಹ್ಯಾಚ್ ಬ್ಯಾಕ್ ಸಿಗಲ್ಲ, 1 ಲಕ್ಷ ಇದ್ರೆ ಗಾಡಿ 15 ಲಕ್ಷ ಗಾಡಿ ಇರಲ್ಲ ಅಂತ ಬಹಳ ಜನ ಕೇಳ್ತಾ ಇದ್ರು. ಆ ಕಾರಣಕ್ಕೆ ನಾನು ದೊಡ್ಡ ಶೋರೂಮ್ ತಗೊಂಡು ನಿಮ್ಗೋಸ್ಕರ ಬರೀ ಗಾಡಿ ತುಂಬಿಸಿರೋದು. ನಮ್ಮ ವೀಕ್ಷಕರು ನಮ್ಮಿಂದ ಬೇಜಾರಾಗಬಾರ್ದು ಅಂತ ಇಷ್ಟು ಗಾಡಿ ನಾನು ತುಂಬಿಸಿದ್ದೀನಿ. ಆಮೇಲೆ ಲೋನ್ಗೆ ಹೇಳಕ್ಕೆ ಹೋದ್ರೆ 2013 ಮಾಡಲ್ ಇಂದ 2025 ಮಾಡಲ್ ತನಕ ಎಲ್ಲ ಗಾಡಿಗೆ ನಾವು ಮಾಡಿಸ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿರ್ಬೇಕು, ಓನ್ ಮನೆ ಇದ್ರೂ ನಡೆಯುತ್ತೆ, ಓನ್ ಬಿಸ್ನೆಸ್ ಇದ್ರೂ ನಡೆಯುತ್ತೆ, ಸ್ವಲ್ಪ ಹಿಂದೆ ಮುಂದೆ ಇದ್ರೂ ನಡೆಯುತ್ತೆ. ಎಲ್ಲರೂ ಬ್ಯಾಂಗ್ಳೂರ್ನಲ್ಲಿ ಮಾಡ್ಕೊಡ್ತಾರೆ. ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದ್ರೂ ಇರ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಆಮೇಲೆ ಲೊಕೇಶನ್ ಹೇಳಕ್ಕೆ ಹೋದ್ರೆ ನನ್ನ ಫೇಸಲ್ ಲೊಕೇಶನ್ ಇನ್ನೊಂದ್ಸತಿ ಹೊಸ ಸಬ್ಸ್ಕ್ರೈಬರ್ಗೆ ಹೇಳ್ಬಿಡ್ತೀನಿ. ಲೊಕೇಶನ್ ಅಂದ್ರೆ ಬನ್ನಘಟ್ಟ ರೋಡ್ ಇಂದ ಸ್ಟ್ರೈಟ್ ಬಂದ್ರೆ ಜಯದೇವ ಹಾಸ್ಪಿಟಲ್ ಸಿಗುತ್ತೆ. ಜಯದೇವ ಹಾಸ್ಪಿಟಲ್ ನಿಂದ ಅರ್ಕೆರೆ ಸಿಗ್ನಲ್ ಹತ್ರ ಬಸ್ ಬರುತ್ತೆ. ಅಲ್ಲಿ ಇಳ್ಕೊಂಡ್ರೆ 100 ಮೀಟರ್ನು ಇಲ್ಲ, 50 ಮೀಟರ್ನು ಇಲ್ಲ. ಅಲ್ಲೇನೆ ಪಕ್ಕ ಹೈದರಾಬಾದ್ ಬಿರಿಯಾನಿ ಇದೆ, ಅಲ್ಲೇನೆ ನಮ್ದು ಲೊಕೇಶನ್. ಆತರ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನೀವು ನಂಬರ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಹೈ ಅಂತ ಕಳ್ಸಿದ್ರೆ ನಾವು ಲೊಕೇಶನ್ ಕಳ್ಸಿದೀವಿ. ಒಂದೊಂದ್ಸತಿ ಫೋನ್ ರಿಸೀವ್ ಮಾಡಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಅಷ್ಟು ಹೆವಿ ಫ್ಲೋ ಇರುತ್ತೆ ಕಾಲ್ಸ್. ಮಿನಿಮಮ್ 200 to 300 ಕಾಲ್ಸ್ ಬರುತ್ತೆ. ಆ ಕಾರಣಕ್ಕೆ ಒಂದೊಂದ್ಸತಿ ಇದು ಎತ್ತಕ್ಕೆ ಆಗಲ್ಲ ಕಾಲ್ಸ್. ಏನು ತಪ್ಪು ತಿಳ್ಕೊಂಡ್ಬಿಡಿ. ನಾವು ಊಟ ಮಾಡ್ತಾ ಇರ್ತೀರಿ, ಗಾಡಿ ಓಡಿಸ್ತಾ ಇರ್ತೀರಿ, ಎಲ್ಲ ಮಾಡ್ತಾ ಇರ್ತೀವಿ. ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ವಾಟ್ಸಪ್ ನಲ್ಲಿ ಹೈ ಅಂತ ಪಿಂಗ್ ಮಾಡ್ರೆ ನಾವು ರಿಪ್ಲೈ ಮಾಡ್ತೀನಿ. ಯಾವ ತರ ಗಾಡಿ ಬೇಕು, ಹೇಗೆ ಗಾಡಿ ಬೇಕು. ಇದು ಕ್ಯಾಟ್ಲಾಗ್ ನಂಬರ್ ಹೇಳಕ್ಕೆ ಹೋದ್ರೆ 900, ಇದು ನೋಟ್ ಮಾಡ್ಕೊಳ್ಳಿ, 900-860-6626. ಈ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಲ್ನು ಮಾಡ್ಬೋದು, ವಾಟ್ಸಪ್ನು ಮಾಡ್ಬಹುದು, ಕ್ಯಾಟ್ಲಾಗ್ನು ನೋಡ್ಕೊಳ್ಬಹುದು. ಈ ನಂಬರ್ ನಲ್ಲಿ ಮೇನ್ ಪ್ರಾಬಬ್ಲಿ ಈ ನಂಬರ್ಗೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಬಹುದು. 900-860-6626 ಇದನ್ನಲ್ಲೇ ಕ್ಯಾಟ್ಲಾಗ್ ಸಿಗೋದು ನಿಮ್ಗೆ. ಸೊ ವೀಕ್ಷಕರೇ, ಬನ್ನಿ ಆಗ್ಲೇ ತಡ ಮಾಡ್ತಾ ವಿಡಿಯೋನ ಶುರು ಮಾಡೋಣ. ಫಸ್ಟ್ ವೆಹಿಕಲ್ ನಿಮ್ಗೆ 2014 ಮಾಡಲ್ 0 ಡೌನ್ ಪೇಮೆಂಟ್ ನಲ್ಲಿ, ಅದನ್ನು ಪವರ್ ಪೋಸ್ಟರಿಂಗ್ ಎಸಿ ಇರುವ ನ್ಯಾನೋ ಟ್ವಿಸ್ಟ್ ಕೊಡ್ತೀನಿ. ಯಾವ್ದು ಹೇಳಿ? ನ್ಯಾನೋ ಟ್ವಿಸ್ಟ್ ನಲ್ಲಿ ನಿಮ್ಗೆ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ, ಪವರ್ ಎಲ್ಲ ಬರುತ್ತೆ. ಈ ಗಾಡಿ ನ್ಯಾನೋ ಟ್ವಿಸ್ಟ್, ಅದನ್ನು 2014 ಮಾಡಲ್ದು 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ ಸರ್ ಗಾಡಿ.
0 ಡೌನ್ ಪೇಮೆಂಟ್ ನಲ್ಲಿ ಆಗುವ ಗಾಡಿ ನಿಮ್ಗೆ. ಅದೂನು ಈ ಇಷ್ಟು ಚೆನ್ನಾಗಿರುವ ಗಾಡಿ, ಅದನ್ನು 14 ಮಾಡಲ್ದು ಬರೀ 1,20,000 ಕೊಟ್ಬಿಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 182 lakhs ಇಂದ ಕಮ್ಮಿ ಇಲ್ಲ, ಬರೀ 1,60,000ಗೆ ಈ ಗಾಡಿ ಕೊಡ್ತೀನಿ ಸರ್. 1,60,000 ಸಾರಿ 1,20,000 ಸರ್. 1,20,000ಗೆ 160 ಬೇಡ ಸರ್, 120ಗೆ ಕೊಡೋಣ ಸರ್. 1,20,000ಗೆ 1,20,000 ಕೊಡೋಣ. ನೆಕ್ಸ್ಟ್ ಒಂದು ಫಿಯಟ್ ಪುಂಟೋ ಇದೆ. ಸರ್ ಫಿಯಟ್ ಲೀನಿಯಾ ಲಕ್ಸುರಿಯಸ್ ಗಾಡಿ, ಅದೂನು ಲಕ್ಸುರಿಯಸ್ ನಲ್ಲಿ. ಇದು ಟಿಜೆಟ್ ಇಂಜಿನ್ ಟರ್ಬೋ ಬರುವ ಗಾಡಿ, ಟರ್ಬೋ ಬರುತ್ತೆ ಸರ್ ಇದರಲ್ಲಿ. ಟರ್ಬೋ ಟಿಜೆಟ್ ಇಂಜಿನ್, ಇಷ್ಟು ಜಬರ್ದಸ್ತ್, ಇಷ್ಟು ಸೈಕ್ ಇರುವ ಗಾಡಿ, ಇಷ್ಟು ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಟರ್ಬೋ ಇದು ಬರುವಾಗ ಎಲ್ಲ ಇದರಲ್ಲಿ ಏರ್ ಬ್ಯಾಗ್, ABS, ಪೊಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್, ABS, AC ಎಲ್ಲ ಬರುತ್ತೆ ಇದರಲ್ಲಿ. ಇಷ್ಟು ಟಾಪ್ ಎಂಡ್ ಇರುವ ಗಾಡಿ, ಟಾಪ್ ಮೋಸ್ಟ್ ರೇಟೆಡ್ ವೆಹಿಕಲ್, ಟರ್ಬೋ ಬರುವ ಗಾಡಿ. ಏನ್ ಸರ್ ಕಮ್ಮಿ ಅಂದ್ರೆ 3 ಲಕ್ಷ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ, 2 ಲಕ್ಷಗೆ 2 lakhsಗೆ ಓನ್ಲಿ 2 lakhs 11 ಮಾಡಲ್ ಟಿಜೆಟ್ ಏರ್ ಬ್ಯಾಗ್, ABS ಇರುವ ಗಾಡಿ. ಅದನ್ನು ನಿಮ್ಗೆ ಇದು ಬರುವ ಗಾಡಿ ಕೊಡ್ಬಿಡ್ತೀನಿ ನಿಮ್ಗೆ, ಟರ್ಬೋ ಬರುವ ಗಾಡಿ. ನೆಕ್ಸ್ಟ್ ಒಂದು ಸರ್ ರೆನಾಲ್ಟ್ ಕ್ವಿಡ್ ತುಂಬಾ ಫೇಮಸ್ ಆಗಿರುವ ಗಾಡಿ ಮಾರ್ಕೆಟ್ ನಲ್ಲಿ. 19 ಮಾಡಲ್, ಯಾವ ಮಾಡಲ್ ಹೇಳಿ? 2019 ಮಾಡಲ್ದು ರೆನಾಲ್ಟ್ ಕ್ವಿಡ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಮಾಡಲ್ ಗಾಡಿ 2019 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. 19 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಎಸ್ಗೆ ಏನ್ ಸರ್ 4 ಕಾರ್ ಅಂತ ಹೇಳ್ತಾ ತಿಳ್ಕೊಂಡಿದ್ದೀರಾ? ಬೇಡ, 3.25 ಬೇಡ, 3.30 ಬೇಡ, 3.20ಗೆ 3.20ಗೆ ಏನ್ ಮಾಡಲ್ ಕೇಳಿಲ್ಲ ಅಲ್ಲ? 2019 ಮಾಡಲ್, 19 ಮಾಡಲ್ದು ಸರ್. ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ. 2019 ಮಾಡಲ್ದು ಗಾಡಿ 3,20,000ಗೆ ಎಲ್ಲ ಏರ್ ಬ್ಯಾಗ್, ABS, ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ ಕೊಡ್ತೀನಿ ಸರ್. ಡ್ರೈವರ್ ಡೀಟೇಲ್ಸ್ ಎಲ್ಲ ಸರ್ 2020 ಮಾಡಲ್ 7 ಸೀಟರ್ ವೆಹಿಕಲ್, CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಯಾವ್ದು ಹೇಳಿ? CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್, CNG ಸಮೇತ ಬರ್ತಾ ಇದೆ. 25 ಮೈಲೇಜ್ ಬರುವ ಗಾಡಿ. ಇಷ್ಟು ದೊಡ್ಡ ಗಾಡಿ ನಿಮ್ಗೆ ಏನ್ ಸರ್ ಮಾರ್ಕೆಟ್ ನಲ್ಲಿ 6.5 ಲಕ್ಷ ಕೇಳ್ತಾರೆ. 5.25 ಬೇಡ, 4.25 ಲಕ್ಷಗೆ 4.25 ಲಕ್ಷಗೆ 2020 ಮಾಡಲ್ದು 7 ಸೀಟರ್ CNG ಸಮೇತ ಅಲ್ಫಾ ಕಾರ್ಸ್ಗೆ ಬನ್ನಿ ಸರ್. ಡೈರೆಕ್ಟ್ ಈ ಸತಿ ಹೇಳಿದಿರಲ್ಲ ಸರ್, ದೀಪಾವಳಿಯಿಂದ ಡಬಲ್ ಧಮಾಕ ಮಾಡೋಣ, ಆ ಪ್ರೈಸಿಂಗ್ ಕೊಡೋಣ ಸರ್. ಓಕೆ ಸರ್. ಅಂಡ್ 0 ಡೌನ್ ಪೇಮೆಂಟ್ ಆಗುತ್ತಾ ಸರ್? 100% ಆಗುತ್ತೆ ಸರ್. ಸರ್ ನಿಮ್ಗೆ ಏರ್ ಬ್ಯಾಗ್, ABS ಇರುವ ಗಾಡಿ ಬೇಕು, ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಹೋಂಡಾ ಜಾಸ್ ಬೇಕು ಸರ್. ಏರ್ ಬ್ಯಾಗ್ ಇರುತ್ತೆ, ABS ಇರುತ್ತೆ, ಹೋಂಡಾ ಸಿಟಿ ಇಂಜಿನ್ ಬರುತ್ತೆ, ಪವರ್ ಇಂಜಿನ್ ಬರುತ್ತೆ. ಒಂದು ಸಿಡಾನ್ ವೆಹಿಕಲ್, ಒಂದು ರಾಕೆಟ್ ಪಾಕೆಟ್ ಹೊಡೆದ ತರ ಗಾಡಿ ಇದು. ಅಷ್ಟು ಚೆನ್ನಾಗಿರುವ ಗಾಡಿ ಈ ಗಾಡಿ. ರಾಕೆಟ್ ವೆಹಿಕಲ್ 2000 ಯಾವ ಮಾಡಲ್ ಹೇಳಿ? 2009 ಮಾಡಲ್ದು ಹೋಂಡಾ ಜಾಸ್. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS, ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ಏನ್ ಸರ್ ಕಮ್ಮಿ ಅಂದ್ರೂ ಹೋಂಡಾ ಸಿಟಿ ಇಂಜಿನ್ ಬರ್ತಾ ಇದೆ, ಏರ್ ಬ್ಯಾಗ್, ABS ಇದೆ ಸರ್. ಏರ್ ಬ್ಯಾಗ್, ABS ಇರುವ ಗಾಡಿ ನಮ್ಗೆ 3 ಲಕ್ಷದಿಂದ ಕಮ್ಮಿ ಸಿಗಲ್ಲ. 2.5 ಲಕ್ಷನೂ ಬೇಡ, 7 ಲಕ್ಷನೂ ಬೇಡ, 190 ಬೇಡ, 180, 170ಗೆ ಕೊಡೋಣ ಸರ್. 1,70,000ಗೆ 1,70,000ಗೆ ಕೊಡ್ತೀನಿ ಸರ್ ಗಾಡಿ. ಸರ್ ಒಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ನೋಡ್ತಾ ಇದ್ದೀರಾ? ಏನ್ ಸರ್ ಸಿಡಾನ್ ವೆಹಿಕಲ್, ಅದನ್ನು ಡೀಸೆಲ್ ಗಾಡಿ ಬೇಕು ಸರ್. ಅದನ್ನು 20 ಮೈಲೇಜ್ ಬರುವ ಗಾಡಿ ಬೇಕು ಸರ್. ಲಕ್ಸುರಿಯಸ್ ಸಿಡಾನ್ ನಲ್ಲಿ ನಮ್ಗೆ ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಡಿಕ್ಕಿ ಇರುವ ಗಾಡಿ ಬೇಕು ಸರ್. ಎಲ್ಲ ಫೆಸಿಲಿಟಿ ಸಮೇತ. ನಮ್ಗೆ ಬಜೆಟ್ ಫ್ರೆಂಡ್ಲಿ ಇರಬೇಕು, ಬಜೆಟ್ ಕಮ್ಮಿನೂ ಇರಬೇಕು ಸರ್. ಸರ್ ನಿಮ್ ವಿಡಿಯೋನ ನೋಡೋದು ನಾವು ಬಜೆಟ್ ಫ್ರೆಂಡ್ಲಿ ಇರುತ್ತೆ, ಬಜೆಟ್ ಕಮ್ಮಿ ಇರುತ್ತೆ ಅಂತ ನಾವು ನೋಡೋದು. ಚಿಕ್ಕ ಗಾಡಿನೂ ಪ್ರೈಸಿಂಗ್ ಕಮ್ಮಿ ಇರುತ್ತೆ, ದೊಡ್ಡ ಗಾಡಿನೂ ಪ್ರೈಸಿಂಗ್ ಕಮ್ಮಿ ಇರುತ್ತೆ ಅಂತ ಕಮೆಂಟ್ ಮಾಡ್ತಾರೆ. ಆ ಕಾರಣಕ್ಕೆ ಎಲ್ಲರಿಗೆ ಧನ್ಯವಾದ ಕೇಳ್ಕೊಂತೀನಿ. ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಸರ್, ಅದಕ್ಕೆ ಇನ್ನೊಂದ್ಸತಿ ನಾನು ಧನ್ಯವಾದ ಕೇಳ್ಕೊಂತೀನಿ. ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ಯಾವ್ದಾದ್ರು ಚಾನಲ್ ನಲ್ಲಿ ನನ್ನ ವಿಡಿಯೋ ಆಗ್ಲಿ, ನಮ್ ವೀಕ್ಷಕರು ಫಸ್ಟ್ ಬಂದು ನನ್ನ ವಿಡಿಯೋನ ನೋಡ್ತೀರಾ, ಅಷ್ಟು ಹೈಲೈಟ್ ಆಗುತ್ತೆ. ಹೋದ್ಸತಿನು ಇವ್ರ ವಿಡಿಯೋನಲ್ಲಿ ಇವ್ರ ಚಾನಲ್ ಅಲ್ಲಿ ತುಂಬಾ ಹೈಲೈಟ್ ಆಗಿದ್ರು. ಫಸ್ಟ್ ಇವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಬಹಳ ದೂರದಿಂದ ಬನ್ನಿ ಎಲ್ಲಾ ಜಾಗ ವಿಡಿಯೋ ಮಾಡ್ತಾರ ಅವರು. ಬೇರೆಯವರು ಸರ್ ಇದು ಕೊಡಿ, ಅದು ಕೊಡಿ, ವಿಡಿಯೋನಲ್ಲಿ ಕಮೆಂಟ್ ಹಾಕ್ತಾರೆ. ಯೂಟ್ಯೂಬರ್ಸ್ ಬರ್ತಾರೆ, ಕಾಸು ತಗೊಂತಾರೆ. ಏನು ಆತರ ಏನು ಇಲ್ಲ ಸರ್. ಪಾಪ ಬಂದಿ ಮಾಡಿ ಹೋಗ್ತಾರಲ್ಲ, ಅದಕ್ಕೆ ಫಸ್ಟ್ ಅವ್ರಿಗೆ ಹೆಚ್ಚ್ ಜನ ನೋಡ್ತಾರ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಯಾಕಂದ್ರೆ ಬರೀ ನಿಮ್ಗೋಸ್ಕರ ಅವ್ರದ್ದು ಕೆಲಸ ಬಿಟ್ಟು, ಅವ್ರದ್ದು ಡ್ಯೂಟಿ ಬಿಟ್ಟು, ಎಲ್ಲಾ ಬಿಟ್ಟು ಬರೀ ನಿಮ್ಗೋಸ್ಕರ ಬಂದು ಅವ್ರು ವಿಡಿಯೋ ಮಾಡ್ತಾರ ಸರ್. ಥ್ಯಾಂಕ್ ಯು ಸರ್. ಅಂಡ್ ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಸರ್ 2 ಲಕ್ಷ ಬೇಡ ಸರ್, 190 ಬೇಡ, 170ಗೆ ಸಿಡಾನ್ ಗಾಡಿ, ಡಿಕ್ಕಿ ಇರುವ ಗಾಡಿ, ಡೀಸೆಲ್ ಗಾಡಿ, 20 ಮೈಲೇಜ್ ಬೇಡ, ಲಕ್ಸುರಿಯಸ್ ಗಾಡಿ ಕೊಡೋಣ ಸರ್. ಓಕೆ ಸರ್. ಸರ್ ವರ್ಣ ತೋರಿಸ್ಬಿಡಿ ಸರ್. ಓಕೆ ಸರ್ 2010 ಮಾಡಲ್, ಯಾರು ಕೊಟ್ಟಿರಬಾರ್ದು ಮಾರ್ಕೆಟ್ ನಲ್ಲಿ. ಯಾವ ಪ್ರೈಸಿಂಗ್ ಕೊಡ್ತೀನಿ ಸರ್. ಆಟೋಮೆಟಿಕ್ SX ಟಾಪ್ ಎಂಡ್ ಸರ್. ಎಲ್ಲ ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ. ಎಲ್ಲ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮ್ಯಾಗ್ವಿಲ್ ಸ್ವಲ್ಪ ಎಲ್ಲ ಇದೆ. ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ. ಏನ್ ಸರ್ ಕಮ್ಮಿ ಅಂದ್ರೂ 3 ಲಕ್ಷಕ್ಕೆ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ ಸರ್, ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ, ಡೀಸೆಲ್ ಗಾಡಿ, ಅದು ನಿಮ್ಗೆ ಬರೀ 7 ಲಕ್ಷ ಕೊಡ್ತೀನಿ ಸರ್. ಓನ್ಲಿ 2 lakhsಗೆ ಸರ್. ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ, ಸಾಧ್ಯನೂ ಇಲ್ಲ. 7 ಲಕ್ಷಗೆ
ಆಟೋಮೆಟಿಕ್ ಡೀಸೆಲ್ ಉತ್ಪನ್ನ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಮಾರುತಿ ಸುಜುಕಿ ಸೆಲಿರಿಯೋ ನೋಡ್ತಾ ಇದ್ದೀರಾ, ಬಹಳ ಜನ ಕಮೆಂಟ್ ಮಾಡಿದ್ರು ಸರ್ ಡೀಸೆಲ್ ಗಾಡಿ ಬೇಕು ಸರ್, ಸೆಲಿರಿಯೋನಲ್ಲಿ ಒಂದು 25 ಮೈಲೇಜ್ ಬರುವ ಗಾಡಿ ಬೇಕು, ಅದನ್ನು ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬೇಕು ಸರ್, ಅದನ್ನು ಮಾಡಲ್ ಇರುವ ಗಾಡಿ ಬೇಕು ಸರ್. ಆ ಕಾರಣಕ್ಕೆ ನಿಮ್ಗೋಸ್ಕರ 15 ಮಾಡಲ್ 25 ಮೈಲೇಜ್ ಬರುವ ಅದನ್ನು ಯಾವ್ದು ತಗೊಂಡ್ ಬಂದಿದ್ದೀನಿ ಹೇಳಿ, ಸೆಲಿರಿಯೋ. ಮಾರುತಿ ಸುಜುಕಿ ಸೆಲಿರಿಯೋ, ಅದನ್ನು ಡೀಸೆಲ್ 25 ಮೈಲೇಜ್ ಆರಾಮಾಗಿ ಓಡಿಸ್ಕೊಂಡು ಇಲ್ಲಿ ಮಾರ್ಕೆಟ್ ನಲ್ಲಿ 4-20 ಕಮ್ಮಿ ಇಲ್ಲ ಸರ್. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿರಬಾರ್ದು, ಕೊಡಬಾರ್ದು, ಆ ಪ್ರೈಸಿಂಗ್ ಕೊಡ್ಬಿಡ್ತೀವಿ. ಬರೀ 3 ಲಕ್ಷಗೆ ಓನ್ಲಿ 3 ಲ್ಯಾಕ್ 15 ಮಾಡಲ್ ಸರ್, 15 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಆಟೋಮೆಟಿಕ್ ಅಲ್ಲ ಸರ್, ಮ್ಯಾನ್ಯುಯಲ್ ಸರ್. ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ, ಅದನ್ನು BMW ಬೆನ್ಸ್ ಆಡಿ ಜಾಗ್ವಾರ್ ನಲ್ಲಿ ಕುತ್ಕೊಂಡು ಹೋಗ್ಬೇಕು, ಆ ತರ ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಬೇಕು, ಸನ್ ರೂಫ್ ಬೇಕು, ಅದ್ನಲ್ಲಿನೂ ತುಂಬಾ ಸೇಫ್ಟಿ ವೆಹಿಕಲ್ ಬೇಕು ಸರ್. ಅಂದ್ರೆ 8 ಹೇರ್ ಬ್ಯಾಗ್ ಬರುತ್ತೆ, 1 2 3 4 5 6 7 8 ಹೇರ್ ಬ್ಯಾಗ್ ಬರುತ್ತೆ. 2 ಸೀಟ್ ನಲ್ಲಿ, 2 ಪಿಲ್ಲರ್ ನಲ್ಲಿ, 2 ಈ ಪಿಲ್ಲರ್ ನಲ್ಲಿ, 2 ಇಲ್ಲಿ ಬರುತ್ತೆ ಡ್ಯಾಶ್ ಬೋರ್ಡ್ ನಲ್ಲಿ ಅಕ್ಕಪಕ್ಕ. ಇದು 2 ಡ್ಯಾಶ್ ಬೋರ್ಡ್ ನಲ್ಲಿ, 2 4 ಸೀಟ್ ನಲ್ಲಿ, 2 6 ಇಲ್ಲಿ ಪೋಲ್ಸ್ ನಲ್ಲಿ, 2 8 ಹೇರ್ ಬ್ಯಾಗ್, ಸನ್ ರೂಫ್ ವೆಹಿಕಲ್ ಎಲ್ಲ LED ಹೆಡ್ಲೈನ್ಸ್, ಪ್ರೊಜೆಕ್ಟರ್ ಹೆಡ್ಲೈನ್ಸ್ ಬರುತ್ತೆ ಸರ್. ಇದ್ನಲ್ಲಿ ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್ ಗಾಡಿ, ಏಕ್ದಮ್ ಸೈಕ್ ವೆಹಿಕಲ್ ಇದು, ಅಷ್ಟು ಚೆನ್ನಾಗಿದೆ ಸರ್. ಸರ್ ಶಿಫ್ಟ್ ಇಂದ ಕಮ್ಮಿ ಪ್ರೈಸಿಂಗ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ, ಡೈರೆಕ್ಟ್ ಆಗಿ 50% ಡಿಸ್ಕೌಂಟ್ 30 ಲಕ್ಷ ಗಾಡಿ ಇದು. ಬರೀ 10% ನಲ್ಲಿ ಕೊಡ್ತೀನಿ, 30 ಲಕ್ಷ 3 ಲಕ್ಷ ಕೊಡ್ತೀನಿ ಸರ್. ಓನ್ಲಿ 3 ಲ್ಯಾಕ್ಸ್ಗೆ, ಓನ್ಲಿ 3 ಲ್ಯಾಕ್ಸ್. ಇದು ದೊಡ್ಡ ಗಾಡಿ ಇನೋವಾನು ಕೊಡೋಣ ಸರ್. ಸೂಪರ್ ಸರ್. ದೊಡ್ಡ ಗಾಡಿ ಇನೋವಾನು ಟ್ರೈಬರ್ನು ಕೊಟ್ಟಿದ್ದೀನಿ ನಿಮ್ಗೆ 4.5 ಲಕ್ಷಗೆ. ಇದು ಇನೋವಾನು ಕೊಡೋಣ ನೋಡಿ ಸರ್. ಎಲ್ಲ ಫೋನ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಎಲ್ಲ ಫ್ಯೂಚರ್ ಸಮೇತ ನಿಮಗೆ ಕೊಡ್ತೀನಿ. ಓದ್ಸತಿ ಬಹಳ ಜನ ಕಮೆಂಟ್ಸ್ ಮಾಡಿದ್ರು ಸರ್, ನೀವು 7,50,000 ಹೇಳಿದ್ರು ಅಂತ. ಅದು MP ಗಾಡಿ, ಅದು MS ಅಲ್ಲ, MP ಗಾಡಿ. ಅದು ನಂಬರ್ ಚೆಕ್ ಮಾಡ್ಕೊಳ್ಳಿ. 7,50,000 ಕಸ್ಟಮರ್ ತಗೊಂಡ್ರು, ಆಮೇಲೆ 3.5 ಲಕ್ಷ ಟ್ಯಾಕ್ಸ್ ಕಟ್ರು, 11 ಲಕ್ಷ ಆಯ್ತು. ಈ ಗಾಡಿ ಡೈರೆಕ್ಟ್ ಆಗಿ 9 ಲಕ್ಷ ಕೊಡೋಣ, ಕರ್ನಾಟಕ ಗಾಡಿ ಡೈರೆಕ್ಟ್ 9 ಲ್ಯಾಕ್ಗೆ ಸರ್. ಇನ್ನೋವಾ 16 ಮಾಡಲ್, ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ, ಸಾಧ್ಯನೂ ಇಲ್ಲ ಸರ್. ಎಸ್ಗೆ ಹೇಳಿ 9 ಲಕ್ಷಗೆ, ಬರೀ 9 ಲಕ್ಷಗೆ ಈ ಗಾಡಿ ಕೊಡ್ಬಿಡ್ತೀನಿ. 9 lakhs, ಓನ್ಲಿ 9 ಲ್ಯಾಕ್ ಸರ್. ನೀವು ಕೇಳ್ತಾ ಇದ್ರು ಸರ್ ಚಿಕ್ಕ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಕೊಡ್ತೀರಾ ಅಂತ. ದೊಡ್ಡ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಕೊಡೋಣ. ರೆನಾಲ್ಟ್ ಲಾಡ್ಜ್ 20+ ಮೈಲೇಜ್ ಬರುವ ಗಾಡಿ, 7 ಸೀಟ್, ಟೋಟಲ್ 8 ಜನ ಕುತ್ಕೊಂಡು ಹೋಗ್ಬೋದು, ಡ್ರೈವರ್ ಸಮೇತ. ಇಲ್ಲಿ 3, ಅಲ್ಲಿ 2, 8 ಜನ ಕುತ್ಕೊಂಡು ಹೋಗ್ಬೋದು. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಸಮೇತ. ಎಲ್ಲ ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 20+ ಮೈಲೇಜ್ ಬರುವ ಗಾಡಿ, ಅದನ್ನು 7 ಸೀಟರ್ ಗಾಡಿ, ತುಂಬಾ ಲೋ ಮೇಂಟೆನೆನ್ಸ್ ವೆಹಿಕಲ್, ರೆನಾಲ್ಟ್ ಲಾಡ್ಜ್. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ, 5.5 ಬೇಡ, 5 ಲಕ್ಷನೂ ಬೇಡ, 4.5 ಲಕ್ಷಗೆ 450ಗೆ, ಓನ್ಲಿ 450ಗೆ ಕೊಡ್ತೀನಿ ಸರ್. 16 ಮಾಡಲ್, ಅದನ್ನು ಡೀಸೆಲ್ ಗಾಡಿ. ನೆಕ್ಸ್ಟ್ ನೋಡಬಹುದು ಒಂದು Hyundai i20 ಇದೆ ಸರ್. i20 ಲೈಟ್, ಅದು 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ ಸರ್. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 6.5 ಲಕ್ಷದಿಂದ ಕಮ್ಮಿ ಇಲ್ಲ ನಮ್ಗೆ. 6 ಲಕ್ಷನೂ ಬೇಡ, 5.5 ಬೇಡ, 5 ಲಕ್ಷನೂ ಬೇಡ, 4,99,000 ಕೊಡೋಣ ಸರ್. 4,99,000ಗೆ 2017 ಮಾಡಲ್ ಸಿಂಗಲ್ ಓನರ್ದು i20 ಲೈಟ್ ಕೊಡೋಣ ಸರ್. 4,99,000ಗೆ ಯಾರು ಕೊಡಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಚಾಲೆಂಜ್ ಮಾಡ್ಬಿಡ್ತೀನಿ ಸರ್ 499ಗೆ. ಸೂಪರ್ ಸರ್. ವಿತ್ ಲೆದರ್ ಸೀಟ್ಸ್ ಇದೆ ಅಲ್ಲ ಸರ್ ಇದರಲ್ಲಿ, ಬ್ಲಾಕ್ ಸರ್. ಒಂದು 7 ಸೀಟರ್ ವೆಹಿಕಲ್ ನೋಡ್ತಾ ಇದ್ದೀರಾ, ಅದನ್ನು ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇದ್ದೀರಾ. ಅದನ್ನು ಗಾಡಿನೂ ಕ್ಲೀನ್ ಇರ್ಬೇಕು ಸರ್, ಗಾಡಿನೂ ಚೆನ್ನಾಗಿರ್ಬೇಕು ಸರ್. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬೇಕು ಸರ್ ಅಂತ ನೋಡ್ತಾ ಇದ್ದೀರಾ ಸರ್. ಕಮ್ಮಿ ಅಂದ್ರೆ 4 ಲಕ್ಷ ಇದೆ ಮಾರ್ಕೆಟ್ ನಲ್ಲಿ ಅಂತ. 3.5 ಲಕ್ಷನೂ ಬೇಡ, 3 ಲಕ್ಷ ಒಳಗಡೆ ಕೊಡೋಣ. ಎಷ್ಟಿದೆ ಸರ್? 3 ಲಕ್ಷ 780ಗೆ ಕೊಡೋಣ ಸರ್. 2,80,000ಗೆ 7 ಸೀಟರ್ ವೆಹಿಕಲ್, ಶವರ್ಲೆಟ್ ಎಂಜಾಯ್, ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುವ ಗಾಡಿ. ಬರೀ 2,80,000ಗೆ 3, 6, 7, 8 ಜನ ಕುತ್ಕೊಂಡು ಹೋಗೋ ಗಾಡಿ. ಬರೀ ನಮ್ಮ ಇಷ್ಕರಿಗೆ 2,80,000ಗೆ ಕೊಡ್ತೀನಿ. 2,80,000 ಸರ್. ಕಿಯಾ ನಿಮ್ಗೆ ಫಸ್ಟ್ ಹೇಳಿದ್ದೆ 2023 ಮಾಡಲ್ದು, ರೇಟ್ ನ ಹೇಳ್ಬಿಟ್ಟಿದೆ 7.5 ಲಕ್ಷಗೆ. ಎಸ್ಗೆ ಹೇಳಿ 7.5 ಲಕ್ಷಗೆ ಸರ್. ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS ನೋಡಿ, ಆಪಲ್ದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ದು 2023 ಮಾಡಲ್, 2023 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 2023 ಮಾಡಲ್ದು ಗಾಡಿ, ಕಿಯಾ ಸಾನೆಟ್. ಅದನ್ನು ಎಸ್ಗೆ ಕೊಡ್ಬಿಡ್ತಾ ಇರೋದು. ಮಾರ್ಕೆಟ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಹೇಳಲ್ಲ ಸರ್. 7.5 ಲಕ್ಷಗೆ 23 ಮಾಡಲ್ ಗಾಡಿ ಕೊಡೋಣ.
ಯಾವ್ದು ಮಾಡೆಲ್ ಹೇಳಿ? 23 ಮಾಡೆಲ್, 4 ಪೊಂಡೋ model. ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಎಲ್ಲ ಫೀಚರ್ಸ್ ಇವಾಗ ಗಾಡಿ. ಅದನ್ನು ಆಪಲ್ ಟಚ್ ಸ್ಕ್ರೀನ್ ಸಿಸ್ಟಮ್. ಅದು ಸಿಸ್ಟಮ್ 80,000 90,000 ಅದು ಸಿಸ್ಟಮ್ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ಮೇಲೆ ಇದೆ. ಇಷ್ಟು ಚೆನ್ನಾಗಿರುವ ಗಾಡಿ ಬರೀ 7.5 ಲಕ್ಷ ಕೊಡೋಣ. 7.5 ಲಕ್ಷ. ಸರ್ ಮಾರುತಿ ಸುಜುಕಿ ಶಿಫ್ಟ್ ZX ವೇರಿಯಂಟ್ ಸರ್. ZX ವೇರಿಯಂಟ್ ಎಲ್ಲ 4 ಪೊಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇಟ್ಮೆಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ನೋಡಿ ಸರ್ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವಿಡಿಯೋನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು. ಅದು ಓಡ್ಸಕ್ಕೇನು ಅಷ್ಟು ಸೈಕ್ ಇದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ಅದಕ್ಕಿಂತ ಸೈಕ್ ಇದೆ ಓಡ್ಸಕ್ಕೆ ಗಾಡಿ. ಇದು ಫಸ್ಟ್ ಶಿಫ್ಟ್ ಸೂಪರ್ ಆಗಿರುತ್ತೆ ಸರ್. 100% ತುಂಬಾ ಜಬರ್ದಸ್ತ್ ಇದೆ. ZX ವೇರಿಯಂಟ್, ಅದು ಟಾಪ್ ಅಂಡ್ ವೇರಿಯಂಟ್ ಸರ್. ಒಂದು ಫೀಚರ್ನು ಮಿಸ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು 66,000 ಕಿಲೋಮೀಟರ್ ಓಡಿರೋ ಪೆಟ್ರೋಲ್ ವೇರಿಯಂಟ್ ಈ ಗಾಡಿ. ನಿಮಿಷ್ಕರಿಗೆ 2010 ಮಾಡಲ್ದು, 10 ಮಾಡಲ್ದು. ಬನ್ನಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ 2,80,000 ಕೊಡೋಣ ಸರ್. 7,80,000 ಕೊಡೋಣ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು i10 ಸರ್. ಗ್ರ್ಯಾಂಡ್ i10 ಸರ್. ಇದು ಗಾಡಿ ನೋಡಿ ಯಾವ ತರ ಇದೆ. ಗ್ರ್ಯಾಂಡ್ i10 ಎಲ್ಲ 4 ಪೊಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಡಿಯೋದು 56,000. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಸ್ಮೂತ್ ಇದೆ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 450 460 ಹೇಳ್ತಾರ, 380 ಕೊಡೋಣ ಸರ್. 380 ಓಕೆ ಸರ್. ರೆನಾಲ್ಡ್ ಲಾಡ್ಜಿ ಸ್ಟೆಪ್ ಇದು ಎಲ್ಲ 4 ಪೊಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇಟ್ಮೆಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ. ಇಷ್ಟು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ನಿಮ್ಗೆ ಮಾರ್ಕೆಟ್ ನಲ್ಲಿ ಎಷ್ಟು ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ನಿಮ್ಗೆ ಸ್ಟೆಪ್ ಸರ್. ಇದು 16 ಮಾಡಲ್ದು ಡೀಸೆಲ್ದು 20+ ಮೈಲೇಜ್ ಬರುತ್ತೆ. ಅದನ್ನು ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇಟ್ಮೆಂಟ್ ಕಂಟ್ರೋಲ್ ಎಲ್ಲ ಫೀಚರ್ ಬರುತ್ತೆ. ಡೀಸೆಲ್ ಗಾಡಿ, ಅದನ್ನು ಸ್ಟೆಪ್ ಅಂದ್ರೆ ಲಿಮಿಟೆಡ್ ವೇರಿಯಂಟ್. ಅದು ಲಿಮಿಟ್ ಎಡಿಷನ್ ವೆಹಿಕಲ್ ಇದು ಸ್ಟೆಪ್ ಅಂದ್ರೆ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 5 ಲಕ್ಷನೂ ಬೇಡ, 490 ಬೇಡ, 480 ಕೊಡೋಣ. 4,80,000 ಸ್ಟೆಪ್ ಕೊಡೋಣ ಸರ್. ಡೀಸೆಲ್ ಗಾಡಿ, ಅದನ್ನು ಸಿಂಗಲ್ ಓನ್ ವೆಹಿಕಲ್ ಸರ್. ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಅಂಡ್ ವೆಹಿಕಲ್. ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಬರುತ್ತೆ ಫ್ಯೂಚರ್. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಅದನ್ನು ಫೋರ್ಡ್ ಫಿಗೋ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಟೈಟಾನಿಯಂ ಡೀಸೆಲ್ ನಲ್ಲಿ 20+ ಮೈಲೇಜ್ ಬರುತ್ತೆ. ಆಮೇಲೆ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. 13 ಮಾಡಲ್ದು ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 3.5 ಲಕ್ಷ ಇದೆ ಸರ್. 2.5 ಲಕ್ಷನೂ ಬೇಡ ಸರ್. 740 ಬೇಡ, 735 ಕೊಡೋಣ ಸರ್. 245 ಅದನ್ನು ಟೈಟಾನಿಯಂ ಕೊಡೋಣ ಸರ್. ಡೀಸೆಲ್ ಗಾಡಿ ಸರ್. ಹೋಂಡಾ ಅಮೇಜ್ ಬ್ಲಾಕ್ ಬ್ಯೂಟಿ, ಬ್ಲಾಕ್ ಬೆರಿ ಯಾವ ತರ ಇದೆ. 25 ಮೈಲೇಜ್ ಬರುತ್ತೆ ಸರ್. ಈ ಗಾಡಿ 25 ಮೈಲೇಜ್ ಬರುತ್ತೆ. ಇದೂ ಡೀಸೆಲ್ ವೆಹಿಕಲ್. ಎಲ್ಲ 4 ಪೊಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಬರುತ್ತೆ. ಡೀಸೆಲ್ದು ID ಟೆಕ್ ಇಂಜಿನ್ ಬರೋದು. ಅದನ್ನು ಹೋಂಡಾ ಸಿಟಿದು ಇಂಜಿನ್ ಬರುತ್ತೆ ಸರ್. ಇಂಟೀರಿಯರ್ ತೋರ್ಬಿಡಿ ಯಾವ ತರ ಇದೆ ಅಂತ. 4 ಪೊಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಓಡಿದ್ರೆ ಫೀಲೇ ಬೇರೆ ಇದೆ ಸರ್ ಈ ಗಾಡಿದು. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 2013 ಮಾಡಲ್ದು ಹೋಂಡಾ ಅಮೇಜ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ಅಲ್ಲಿ 4 ಲಕ್ಷ ಮಿನಿಮಮ್ ಹೇಳ್ತಾರ. 350 ಬೇಡ, 340, 330 ಕೊಡೋಣ ಸರ್. 330 ಥಾರ್ ಅಂತ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ರು ಸರ್. ಒಂದು ಥಾರ್ ತಗೊಂಡ್ ಬನ್ನಿ ಸರ್, ಒಂದು ದೊಡ್ಡ ಗಾಡಿ ತಗೊಂಡ್ ಬನ್ನಿ ಸರ್. ಒಂದು ಪ್ರೀಮಿಯಂ ಗಾಡಿ ನಾವು ಕುತ್ಕೊಂಡು ಹೋಗ್ಬೇಕು ಸರ್. ಒಂದು ಜೀಪ್ ನಲ್ಲಿ ಹೋಗೋದು 4x4 ವೆಹಿಕಲ್ ಸರ್. ಇದು 4x4 ಎಂ ಶಿಲೋನ್ TGDI ಇಂಜಿನ್ ಬರೋದು. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಬರುತ್ತೆ. ಎಲ್ಲ 4 ಪೊಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಗಾಡಿ ಓಡಿರೋದು 16,000 ಕಿಲೋಮೀಟರ್ ಓಡಿರೋದು ಸರ್. ಓನ್ಲಿ 16,000 ಕಿಲೋಮೀಟರ್ ಓಡಿರೋದು. ಹಾಟ್ ಟಾಪ್ ವೆಹಿಕಲ್ ಸರ್. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 16 ಲ್ಯಾಕ್ಸ್ ಹೇಳ್ತಾರ ಸರ್. ನಮ್ಗೆ 15 ಲ್ಯಾಕ್ಸ್ ಬೇಡ, 14 ಲ್ಯಾಕ್ಸ್ ಬೇಡ, 13,50,000 ಹಾಟ್ ಟಾಪ್ ಗಾಡಿ ಕೊಡ್ತೀನಿ ಸರ್. 13,50,000 ಸರ್. 13.5 ಲಕ್ಷಗೆ ಹಾಟ್ ಟಾಪ್ ವೆಹಿಕಲ್. ಇದು ಥಾರ್ 4x4 ಅದನ್ನು 16,000 ಓಡಿರೋದು ಗಾಡಿ. ತುಂಬಾ ಸೈಕ್ ನೋಡಿ. ಸ್ಟೆಪ್ನಿ ಹೆಂಗಿದೆ, ಟೈರ್ನು ಹಂಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಸ್ಟೆಪ್ನಿ. ಗಾಡಿ ಟಚ್ ಅಪ್ ಪಾಲಿಶ್ ಆಗಿಲ್ಲ. ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಒಂದು ಸ್ಕ್ರಾಚ್, ಒಂದು ಡಿಂಚ್ ಇಲ್ಲ. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ 13.5 ಲಕ್ಷಗೆ ಬರೀ 13.5 ಲಕ್ಷಗೆ 13,50,000 ಥಾರ್ 22 ಮಾಡಲ್ದು. ಅದನ್ನು 16,000 ನೋಡಿರುವ ಗಾಡಿ ಕೊಡೋಣ ಸರ್. ನಾರ್ಮಲ್ ಟೈರ್ಸ್ ಸೂಪರ್ ಆಗಿದೆ ಸರ್. ಸರ್ ಇದು ಟೈರ್ಸ್ ಬರೀ 2 ಲಕ್ಷ ರೂಪಾಯಿ ಟೈರ್ಸ್ ಇದೆ ಸರ್.
ಸರ್ ಇಷ್ಟು ಸೂಪರ್ ಆಗಿದೆ ಕಂಡೀಷನ್. ಸರ್ ಫಿಯಟ್ ಪುಂಟೋ ಇದು ಡೀಸೆಲ್ ಗಾಡಿ, ಇದೂನು ಡೀಸೆಲ್ ಗಾಡಿ ತಗೊಂಡ್ ಬಂದಿದ್ದೀನಿ. 2015 ಮಾಡಲ್ದು ಪುಂಟೋ ಇವಿಒ ನ್ಯೂ ಶಬ್ದು ವೆಹಿಕಲ್ ಸರ್, ಹೊಸ ಶಬ್ದು ವೆಹಿಕಲ್. ಎಲ್ಲ ಪೌಂಡು ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಇದೂನು 20+ ಮೈಲೇಜ್ ಬರುವ ಶಿಫ್ಟ್ ಇಂಜಿನ್ ಬರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ಕಮ್ಮಿ ಅಂದ್ರೆ 15 ಮಾಡಲ್ ಅದೂನು ಇವಿಒ ಮಾರ್ಕೆಟ್ ನಲ್ಲಿ 380, 390, 4 ಲಕ್ಷ, 3 ಲಕ್ಷ ಕೊಡ್ತೀನಿ ಸರ್. 3 lakhs, ಓನ್ಲಿ 3 lakhs ಕೊಡ್ಬಿಡ್ತೀನಿ ಸರ್. ಇದು ಓಕೆ. ನ್ಯೂ ಶಬ್ದು ಇವಿಒ ಅದೂನು ಸರ್ ವ್ಯಾಗನರ್ ಡೀಟೇಲ್ಸ್ ಸರ್. ವ್ಯಾಗನರ್ ನ್ಯೂ ಶಬ್ದು ವ್ಯಾಗನರ್ ಸರ್, ಹೊಸ ಶಬ್ದು ವ್ಯಾಗನರ್. ಎಲ್ಲ ಇದರಲ್ಲಿ ನಿಮ್ಗೆ ಪೊಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಅದೂನು ನ್ಯೂ ಶಬ್ದು ವ್ಯಾಗನರ್ ಸರ್, ಹೊಸ ಶಬ್ದು ವ್ಯಾಗನರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 260 ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ ಸರ್, ಅಲ್ಫಾ ಕಾರ್ಸ್ಗೆ ವಸೀಂ ಕೊಡೋಣ. 160 ಬರೀ 160 ಈ ಗಾಡಿ ಕೊಡೋಣ ಸರ್. ಓಕೆ. ಅಂಡ್ ಫೋರ್ಡ್ ಫಿಯೆಸ್ಟಾ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2012 ಮಾಡಲ್ ಡೀಸೆಲ್ ವೆಹಿಕಲ್. ಎಲ್ಲ ಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 20+ ಮೈಲೇಜ್ ಬರುವ ಸಿಡಾನ್ ಗಾಡಿ ಅದೂನು. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿ 3 ಲಕ್ಷ ಇದೆ, 2 ಲಕ್ಷ ಕೊಟ್ಬಿಡ್ತೀವಿ ಸರ್. 12 ಮಾಡಲ್ ಡೀಸೆಲ್ ಗಾಡಿ, ಎಲ್ಲ ಪೌಂಡ್ ಪೋಸ್ಟರಿಂಗ್, AC ಇರುವ ಸಿಡಾನ್ ಡಿಕ್ಕಿ ಇರುವ ಗಾಡಿ 2 ಲಕ್ಷಗೆ. ಓಕೆ. ಅಂಡ್ i20 ಸರ್. ಸರ್ i20 ಇದು 2012 ಮಾಡಲ್ ಡೀಸೆಲ್ ವೆಹಿಕಲ್. ಎಲ್ಲ ಪೌಂಡ್ ಪೋಸ್ಟರಿಂಗ್, AC 14 ಮಾಡಲ್ ಸರ್, 14 ಮಾಡಲ್ದು ಡೀಸೆಲ್ ವೆಹಿಕಲ್ ಸರ್. ಇದು ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 14 ಮಾಡಲ್ ಡೀಸೆಲ್ ಗಾಡಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಎಷ್ಟಿದೆ ಹೇಳಿ? ಒಂದು 5 lakhs, 4 lakhs ಕೊಡೋಣ ಸರ್. 4 lakhs, 4 ಲಕ್ಷಕ್ಕೆ ಕೊಡೋಣ ಸರ್. 20+ ಮೈಲೇಜ್ ಬರುವ ಗಾಡಿ. ಸ್ಕೋಡಾ ಫ್ಯಾಬಿಯಾ ಸರ್, ಸ್ಕೋಡಾ ಫ್ಯಾಬಿಯಾ ನಿಮ್ಗೆ ಒಂದು ಪೋಲೋ ತಗೊಳಕ್ಕೆ ಹೋದ್ರೆ 4 ಲಕ್ಷ ಇದೆ ಸರ್. 11 ಮಾಡಲ್ ಪೋಲೋ. ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟ್ ಅನ್ಕೊಂಡು ಎಲ್ಲ ಬರುತ್ತೆ. ಹೇರ್ ಬ್ಯಾಗ್, ABS ಇರೋ ಗಾಡಿ ಬರೀ 2 ಲಕ್ಷ ಕೊಡೋಣ ಸರ್. 2 ಲಕ್ಷ ಬರೀ 2 lakhs ಗೆ ಸರ್. ಸ್ಕೋಡಾ ಫ್ಯಾಬಿಯಾ ಸೇಮ್ ಪೋಲೋ ತರ, ಪೋಲೋ ಇಂಜಿನ್ ಬರುವ ಗಾಡಿ 2 ಲಕ್ಷ ಕೊಡ್ತೀನಿ ಸರ್. ಓಕೆ. ಅಂಡ್ ನೆಕ್ಸ್ಟ್ ಕ್ರೆಟಾ ಇದೆ ಸರ್. ಸರ್ 2018 ಮಾಡಲ್ದು ಕ್ರೇಟಾ ಸರ್. ಯಾವ ಮಾಡಲ್ದು ಹೇಳಿ? 18 ಮಾಡಲ್ದು ಕ್ರೇಟಾ ಇದು. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟ್ ಅನ್ಕೊಂಡು ಎಲ್ಲ ಬರುತ್ತೆ. ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಇದು. ಇಷ್ಟು ಚೆನ್ನಾಗಿರುವ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 18 ಮಾಡಲ್ದು ಗಾಡಿ. ಈ ಗಾಡಿ ಕಮ್ಮಿ ಅಂದ್ರೂ 9.5 ಲಕ್ಷ ಹೇಳ್ತಾರೆ. 8.5 ಲಕ್ಷನೂ ಬೇಡ, 7.5 ಲಕ್ಷ ಕೊಡೋಣ ಸರ್. 7 ಲಕ್ಷ, 7,50,000 ಸರ್. ಫಿಕ್ಸ್ ಪ್ರೈಸ್ ಸರ್. ಓಕೆ. ಅಂಡ್ ಪೋಲೋ ಸರ್, ಸಕ್ಕತ್ತಾಗಿದೆ ಕಲರ್ ಇದು. ಸರ್ ಪೋಲೋ ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇದೆ. 15 ಮಾಡಲ್ದು, ಸೆಕೆಂಡ್ ಓನರ್, ಡೀಸೆಲ್, ಹೈಲೈನ್, ಟಾಪ್ ಎಂಡ್. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟ್ ಅನ್ಕೊಂಡು ಎಲ್ಲ ಬರುತ್ತೆ. ಎಲ್ಲ ಫೀಚರ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಪೋಲೋ ಎಜೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ಕಮ್ಮಿ ಅಂದ್ರೂ 6 ಲಕ್ಷ ಇದೆ. ಡೈರೆಕ್ಟ್ ಆಗಿ 5 ಲಕ್ಷ ಕೊಡೋಣ ಸರ್. ಡೈರೆಕ್ಟ್ ಆಗಿ 5 lakhs ಕೊಡೋಣ ಸರ್. 15 ಮಾಡಲ್ದು ಪೋಲೋ ಡೀಸೆಲ್, ಹೈಲೈನ್, ಅದನ್ನು 25 ಮೈಲೇಜ್ ಬರುವ ಗಾಡಿ. ಬನ್ನಿ, ಇನ್ನೊಂದು ಕ್ರೇಟಾ ಕೊಡ್ತೀನಿ, CNG ಸಮೇತ. ಬನ್ನಿ ಇಲ್ಲಿ ವಿತ್ CNG ಬರುತ್ತಾ? ವಿತ್ CNG ಸಮೇತ ಕೊಡ್ತೀನಿ ಈ ಗಾಡಿ ಸರ್. CNG ಸಮೇತ ಬೇಕು ಅಂದ್ರೆ ಬನ್ನಿ, ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ. ಅದನ್ನು ಚಾಕ್ಲೇಟ್ ಕಲರ್ದು ಇದು ಕ್ರೇಟಾ. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. 66,000 ಕಿಲೋಮೀಟರ್ ಓಡಿದೆ ಈ ಗಾಡಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಈ ಗಾಡಿನೂ 7,50,000 17 ಮಾಡಲ್ ಕೊಡೋಣ. CNG ಸಮೇತ ಇರುವ ಗಾಡಿ, ಚಾಕ್ಲೇಟ್ ಕಲರ್ದು. ಅದನ್ನು ಹೊಂಡಾ ಕ್ರೇಟಾ. ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್, ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ನಂಬರ್ 1 ಸೆಲ್ಲಿಂಗ್ ವೆಹಿಕಲ್ ಇರೋದು ಕ್ರೇಟಾನೇ ಸರ್. ಓಕೆ ಸರ್. ಇದಕ್ಕೂ 0 ಡೌನ್ ಪೇಮೆಂಟ್ ಆಗುತ್ತೆ, ಮಾಡ್ಕೊಡೋಣ ಸರ್. ಸರ್ ನೆಕ್ಸ್ಟ್ ಒಂದು ಫೋರ್ಡ್. ಸರ್ ನ್ಯೂ ಫೋರ್ಡ್ ಫಿಗೋ ಟೈಟಾನಿಯಮ್ ಆಟೋಮೆಟಿಕ್ ವೆಹಿಕಲ್. ಟೈಟಾನಿಯಮ್ ಅಂದ್ರೆ ಟಾಪ್ ಎಂಡ್ ವೆಹಿಕಲ್. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟ್ ಅನ್ಕೊಂಡು ಎಲ್ಲ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ವಿತ್ ಡಿಫಾಗರ್, ಬ್ಯಾಕ್ ವೈಫೈ ಎಲ್ಲ ಬರುತ್ತೆ. ಟೈಟಾನಿಯಮ್ ವೈಟ್ ಕಲರ್ದು ಈ ಗಾಡಿ. ಮಾರ್ಕೆಟ್ ಎಲ್ಲ ಫೀಚರ್ ಇರುವ ಗಾಡಿ. ಅದನ್ನು ಆಟೋಮೆಟಿಕ್ ವೆಹಿಕಲ್. ಎಸ್ಗೆ ಕೊಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಮಾರ್ಕೆಟ್ ನಲ್ಲಿ 4.5 ಕಮ್ಮಿನ 3.5 ಕೊಡೋಣ ಸರ್. 3.5 ಲಕ್ಷ. i20 ಇದೆ ಸರ್ ಇದು. ಸರ್ ಇದು ಸ್ಪೋರ್ಟ್ಸ್ ಎಡಿಷನ್ ಸರ್, ಸ್ಪೋರ್ಟ್ಸ್ ವೆಹಿಕಲ್ ಇದು. i20 ಸ್ಪೋರ್ಟ್ಸ್ 15 ಮಾಡಲ್ದು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಇದನ್ನು 60 ಚೇಂಜ್ ಹೊಡಿಯೋದು. ಎಲ್ಲ ಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ. 4,99,000 ಕೊಡೋಣ. ಸ್ಪೋರ್ಟ್ಸ್ ಎಡಿಷನ್, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ಸರ್. 4,99,000. ಓಕೆ. ಅಂಡ್ ಎರ್ಟಿಗಾ ಸರ್.
ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಅಂತ ಒಂದು ಕಂಫರ್ಟ್ ವೆಹಿಕಲ್. ಕಂಫರ್ಟ್ ವೆಹಿಕಲ್ 8 ಜನ ಕುತ್ಕೊಂಡು ಹೋಗ್ಬೋದು, ಆ ತರ ವೆಹಿಕಲ್ ಕೊಡ್ತೀನಿ ನಿಮ್ಗೆ. ಇದು ಇಟಿಗಾ ಓಕೆ 14 ಮಾಡಲ್ದು, ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಅದೂ ಮಾರುತಿ ಸುಜುಕಿ ಇಟಿಗಾ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ 6.5 ಲಕ್ಷ ಇದೆ, ಡೈರೆಕ್ಟ್ 5.5 ಲಕ್ಷ ಕೊಡೋಣ ಸರ್. 5,50,000ಗೆ 14 ಮಾಡಲ್ದು 8 ಜನ ಕುತ್ಕೊಂಡು ಹೋಗೋದು ಇಟಿಗಾ ಕೊಡೋಣ ಸರ್. ಫೋರ್ಟ್ ಫಿಗೋ ಡೀಸೆಲ್ದು ಇದು ನೋಡಿ ಸರ್, 18 ಮಾಡಲ್ದು, ಇದೂ ಟೈಟಾನಿಯಂ ಸರ್. ಫೋರ್ಟ್ ಫಿಗೋ ಆಸ್ಪೈರ್ ಡಿಕ್ಕಿ ಸಮೇತ ಬರುತ್ತೆ, ಡಿಕ್ಕಿ ಎಲ್ಲ ಇದೆ ಇದರಲ್ಲಿ. ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೇಮ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ, 20+ ಮೈಲೇಜ್ ಬರುವ ಗಾಡಿ, ಅದನ್ನು ಡೀಸೆಲ್ ಗಾಡಿ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು ಈ ಗಾಡಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 4.5 ಲಕ್ಷ, 5 ಲಕ್ಷನೂ ಹೇಳ್ತಾರ ಸರ್. ಕಮ್ಮಿ ಅಂದ್ರೆ 4.5 ಲಕ್ಷ, 4 ಲಕ್ಷನೂ ಬೇಡ ಸರ್. 380ಗೆ 18 ಮಾಡಲ್ದು 380ಗೆ ಟಾಪ್ ಅಂಡ್ ಟೈಟಾನಿಯಂ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ 380ಗೆ 18 ಮಾಡಲ್ ಟಾಪ್ ಅಂಡ್ ಗಾಡಿ ಕೊಡೋಣ ಸರ್. ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಓಕೆ, ಅಂಡ್ ನೆಕ್ಸ್ಟ್ ಒಂದು ರ್ಯಾಪಿಡ್ ಸ್ಕೋಡಾ ರ್ಯಾಪಿಡ್ ಸರ್. ಸ್ಕೋಡಾ ರ್ಯಾಪಿಡ್ ಇದು 2016 ಮಾಡಲ್ದು, ಎಲ್ಲ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೇಮ್ ಅಂದ್ಬಿಟ್ಟು ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಎಷ್ಟು ಜಬರ್ದಸ್ತ್, ಇಷ್ಟು ಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಲ್ಲ ಫ್ಯೂಚರ್ ಎಲಿಗೆನ್ಸ್ ಪ್ಲಸ್ ಆಟೋಮೆಟಿಕ್ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್, ತುಂಬಾ ಸೈಕ್ ಕಂಡೀಷನ್ ಅಂತ. ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 6 ಲಕ್ಷದಿಂದ ಕಮ್ಮಿ ಇಲ್ಲ. 5 ಲಕ್ಷನೂ ಬೇಡ, 490 ಬೇಡ, 80 ಬೇಡ, 475ಗೆ ಕೊಡೋಣ ಸರ್. ಸರ್ 18 ಮಾಡಲ್ ಹುಂಡೈ ಅಮೇಜ್. ಯಾವ ಮಾಡಲ್ ಅಮೇಜ್ ಹೇಳಿ? 18 ಮಾಡಲ್ದು ಹುಂಡೈ ಅಮೇಜ್, ಎಲ್ಲ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೇಮ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ, ಟೋಟಲ್ ಫ್ಯೂಚರ್ ಇರುವ ಗಾಡಿ ಸರ್ ಇದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಈ ಗಾಡಿ ಕಮ್ಮಿ ಅಂದ್ರೇನು ಮಾರ್ಕೆಟ್ ನಲ್ಲಿ ಎಷ್ಟಿದೆ ಹೇಳಿ? ಒಂದು ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್, ಅದೂ 20+ ಮೈಲೇಜ್ ಬರುವ, ಇದು ಹೋಂಡಾ ಸಿಟಿ ಇಂಜಿನ್ ಬರುವ ಮೈಲೇಜ್ ಗಾಡಿ. ಕಮ್ಮಿ ಅಂದ್ರೇನು 7 ಲಕ್ಷ ಇದೆ ಸರ್. 6 ಲಕ್ಷನೂ ಬೇಡ ಸರ್. 5,25,000ಗೆ 5,25,000ಗೆ 19 ಮಾಡಲ್ VX ಟಾಪ್ ಎಂಡ್, 18 ಇಲ್ಲ 19 ಮಾಡಲ್ VX ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್ ಕೊಡಿ. ಹುಂಡೈ ಗ್ರ್ಯಾಂಡ್ ಐಟನ್ ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಎಲ್ಲ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಗ್ರ್ಯಾಂಡ್ ಐಟನ್, ಅದೂನು ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ. 380ಗೆ ಕೊಡ್ಬೇಡ ಸರ್, 380ಗೆ ಕೊಡೋಣ ಸರ್. ಓಕೆ, ಸೆಲಿರಿಯೋ ಇದೆ ಸರ್. ಡೀಟೇಲ್ ಸರ್. ಸರ್ ಪೆಟ್ರೋಲ್ ಸೆಲಿರಿಯೋ ಸರ್ ಇದು. ಅವಾಗ ಡೀಸೆಲ್ ತೋರಿಸಿದ್ದೆ ನಿಮ್ಗೆ. ಇವಾಗ ಪೆಟ್ರೋಲ್ ಸೆಲಿರಿಯೋ 2015 ಮಾಡಲ್ದು, ಸೆಕೆಂಡ್ ಓನರ್, ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 320ಗೆ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ 420 ಕಮ್ಮಿ ಇಲ್ಲ, 320ಗೆ ಕೊಡೋಣ ಸರ್. ಸರ್ ಫಿಯೇಟ್ ಪುಂಟೋ ಇದು 2010 ಮಾಡಲ್ದು ಫಿಯೇಟ್, 11 ಮಾಡಲ್ದು ಫಿಯೇಟ್ ಪುಂಟೋ, ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 2.5 ಕಮ್ಮಿ ಇಲ್ಲ, 170ಗೆ ಕೊಡೋಣ ಸರ್. ಒಂದು ಫಸ್ಟ್ ಜನರೇಷನ್ ವರ್ನಾ ಇದೆ, ಇದು ಡೀಟೇಲ್ಸ್ ಎಲ್ಲ ಸರ್. 5th ಜನರೇಷನ್ ವರ್ನಾ 2007 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಪೆಟ್ರೋಲ್ ವೇರಿಯಂಟ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಮಾರ್ಕೆಟ್ ನಲ್ಲಿ 2.5 ಕಮ್ಮಿ ಇಲ್ಲ, 7 ಲಕ್ಷ ಕೊಡೋಣ ಸರ್. 2 ಲಕ್ಷ 2 lakhsಗೆ ಕೊಡೋಣ. ಓಕೆ ಸರ್. ಅಂಡ್ ಫೋರ್ಟ್ ಫಿಗೋ ಸರ್, ಟೈಟಾನಿಯಂ 16 ಮಾಡಲ್ ಡೀಸೆಲ್ ಗಾಡಿ ಸರ್. ಎಲ್ಲ ಫೋಂಡೋ ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತೋರಿಸಿ ಗಾಡಿ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಲ್ವರ್ ಕಲರ್ದು, ಸಿಲ್ವರ್ ಬಟನ್. ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ, 3.5ಗೆ ಕೊಡೋಣ ಸರ್. 3.5 ಲಕ್ಷ ಸರ್. ಫೋರ್ಟ್ ಫಿಯೆಸ್ಟಾ ಲಕ್ಸುರಿಯಸ್ ಸಿಡಾನ್ ಗಾಡಿ, 11 ಮಾಡಲ್ದು, ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಇದೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಗಾಡಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಡೀಸೆಲ್ ಗಾಡಿ, ಅದೂ ಸಿಡಾನ್ ಗಾಡಿ ನೋಡ್ಕೊಳ್ಳಿ ಸರ್, ಎಷ್ಟು ಕಂಡೀಷನ್ ಅಲ್ಲಿ ಇದೆ. 220ಗೆ ಕೊಡೋಣ ಸರ್. 2,20,000. ಫೋರ್ಡ್ ಈಕೋಸ್ಪೋರ್ಟ್ಸ್ ಇದೆ ನೋಡಿ ಸರ್. ಫೋರ್ಡ್ ಈಕೋಸ್ಪೋರ್ಟ್ ತುಂಬಾ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ. ತೋರಿಸಿ, ಅದು ಬ್ಲಾಕ್ ಕಲರ್ದು 13 ಮಾಡಲ್ದು, ಸೆಕೆಂಡ್ ಓನರ್, ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಅದೂ ಫೋರ್ಡ್ ಈಕೋಸ್ಪೋರ್ಟ್ಸ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಆ ಗಾಡಿ
ನಾಲ್ಕೂವರೆ ಲಕ್ಷ ಇಂದ ಕಮ್ಮಿ ಇಲ್ಲ, 4 ಲಕ್ಷ ಕೊಡ್ತೀನಿ ಸರ್. 4 ಲ್ಯಾಕ್ ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಸರ್ ಶೆವರ್ಲೆಟ್ ಬೀಟ್ ಸರ್ ಶೆವರ್ಲೆಟ್ ಬೀಟ್ ಇದು 2011 ಮಾಡಲ್ದು, ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಬರುತ್ತೆ. ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಸ್ಪೋರ್ಟ್ಸ್ ವೆಹಿಕಲ್ ಇದು. 2.5 ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ, 1,80,000 ಕೊಡ್ಬಿಡೋಣ ಸರ್. 1,80,000 ಅಂಡ್ i20 ಸರ್ 10 ಮಾಡಲ್ದು, ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಪೌಂಡ್ ಪೋಸ್ಟರಿಂಗ್ ಎಸಿ ಇದೆ, ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 2.80 ಕೊಡೋಣ ಸರ್. 3.5 ಇಂದ ಕಮ್ಮಿ ಇಲ್ಲ. 2.80 ಅಂಡ್ ಹೋಂಡಾ ಬ್ರಿಯೋ ಸರ್ 15 ಮಾಡಲ್ದು, 52,000 ಕಿಲೋಮೀಟರ್ ಓಡಿದೆ ಗಾಡಿ. ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೇನು ಈ ಗಾಡಿ ಹೋಂಡಾ ಬ್ರಿಯೋ ಕಮ್ಮಿ ಅಂದ್ರೇನು 4.5 ಇದೆ. 3.30 ಕೊಡೋಣ. 3,30,000 ಅಂಡ್ ಏನ್ ಸರ್ ಇದು ಇಷ್ಟು ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಎಲ್ಲ ಪೋಲೋ, ಅದೂ ಲಕ್ಸುರಿಯಸ್ 14 ಮಾಡಲ್ದು, ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಹೈಲೈನ್ ಟಾಪ್ ಅಂಡ್ ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6 ಲಕ್ಷ ಇಂದ ಕಮ್ಮಿ ಇಲ್ಲ. 5 ಲಕ್ಷ ಬಿಡ 4.80 ಕೊಡೋಣ ಸರ್. 4.80 ಅಂಡ್ ಶೆವರ್ಲೆಟ್ ಬೀಟ್ ಸರ್ ಇನ್ನೊಂದು. ಸರ್ ಬೀಟ್ ಸರ್ ಶೆವರ್ಲೆಟ್ ಬೀಟ್ 2011 ಮಾಡಲ್ದು, ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 2.30, 40, 50 ಹೇಳ್ತಾರೆ. 1.5 ಲಕ್ಷ ಕೊಡೋಣ ಸರ್. 1.5 ಲಕ್ಷ. ಓಕೆ. ನೆಕ್ಸ್ಟ್ ಒಂದು ಇನ್ನೊಂದು ಸರ್ 14 ಮಾಡಲ್ದು ಶೆವರ್ಲೆಟ್ ಬೀಟ್ ಕೊಡೋಣ. 2 ಲಕ್ಷ ಕೊಟ್ಬಿಡ್ತೀನಿ. ಇದು 2 lakhs ಎಲ್ಲ 2 ಲ್ಯಾಕ್. 14 ಮಾಡಲ್ ಇದು, 11 ಮಾಡಲ್ ಇದು, 14 ಮಾಡಲ್ ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇದೆ. 2 ಲ್ಯಾಕ್ ಕೊಡೋಣ. ಈ ಗಾಡಿ 1,70,000 ಆಲ್ಟೋ ಕೇಟನ್ ನ್ಯೂ ಶೇಪ್ 12 ಮಾಡಲ್ದು ಕೆ ಸೀರೀಸ್ ಇಂಜಿನ್ ಕೊಡೋಣ ಸರ್. ಸೊ ವೀಕ್ಷಕರೇ, ನೀವು ನೋಡಿರ್ಬೋದು ಸ್ಟಾಕ್ಸ್ ಗಳ ಬಗ್ಗೆ ವಸೀಂ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ. ಸುಸ್ತಾಗ್ಬಿಡ್ತೀನಿ, ಇಷ್ಟು ವೆಹಿಕಲ್ಸ್ ಇದೆ. ತೋರಿಸಿ ಸರ್ ವಿಡಿಯೋ ಆಚೆ ತುಂಬಿ ಬಂದ್ಬಿಟ್ಟಿದೆ ಗಾಡಿಗಳು. ಅವಾಗ್ಲೂ ನಮ್ಮ ವೀಕ್ಷಕರಿಗೆ ನಾನ್ ಸುಸ್ತಾಗಲ್ಲ. ಒಳಗಡೆಯಿಂದ ಸುಸ್ತಾದ್ರೂ ನಾನು ಎನರ್ಜಿ ತಗೊಂಡ್ ಬರ್ತೀನಿ. ಯಾಕಂದ್ರೆ ನಮ್ ವೀಕ್ಷಕರು ಅದೇ ಸ್ಟೈಲ್ ನಲ್ಲಿ ನೋಡ್ಬೇಕು ನನ್ಗೆ ಅಂತ, ಆ ತರ ಎನರ್ಜಿ ತಗೊಂಡ್ ಬರ್ತೀನಿ ಬರೀ. ಅದಕ್ಕೆ ಎಲ್ಲಾರ್ಗೆ ತಿರ್ಗಾ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಎಲ್ಲಾರ್ಗೆ ಧನ್ಯವಾದ ಕೇಳ್ಕೊಂತೀನಿ. ಫಸ್ಟ್ ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಯಾರ್ಯಾರು ವಿಡಿಯೋ ಒಂದ್ ಸತಿ ನೋಡ್ರಾನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ಗೋಸ್ಕರ, ಬರೀ ನಿಮ್ಗೋಸ್ಕರ ಎಲ್ಲ ಜಾಗ ಓಡಾಡಿ ಬೆಂಗಳೂರಿನಲ್ಲಿ ಇವ್ರದ್ದು ಕೆಲಸ ಎಲ್ಲ ಬಿಟ್ಟು ನಿಮ್ಗೋಸ್ಕರ ವಿಡಿಯೋ ಮಾಡ್ತಾರೆ. ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದಾರೆ ಅಲ್ಲ. ಆ ಕಾರಣಕ್ಕೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಒಳ್ಳೆ ಮನುಷ್ಯ ಇವರೇ ಫೋನ್ ಮಾಡಿ ಬರ್ತಾರೆ, ಸರ್ ಬರ್ಲಿ ಸರ್ ವಿಡಿಯೋ ಮಾಡಕ್ಕೆ ಅಂತ. ಯಾಕೆ ಹೇಳಿ ಬರ್ಲಿ ಅಂತ ಬರ್ತಾರೆ. ನಮ್ಮ ವೀಕ್ಷಕರಿಗೆ ಒಂದು ಗಾಡಿ ಇದ್ರೆ ಅವ್ರು ಆರಾಮಾಗಿ ಹೋಗ್ಬೋದು. ಗಾಡಿನಲ್ಲಿ ಬಿಸಿಲು ಇರುತ್ತೆ, ಮಳೆ ಇರುತ್ತೆ, ಎಮರ್ಜೆನ್ಸಿಗೆ ಕ್ಯಾಬ್ ಸಿಗಲ್ಲ, ಎಮರ್ಜೆನ್ಸಿಗೆ ಆಟೋ ಸಿಗಲ್ಲ. ಒಂದ್ ಚಿಕ್ಕ ಜನಗೆ ಒಂದು ಚಿಕ್ಕ ಬಜೆಟ್ ಗಾಡಿ, ದೊಡ್ಡ ಜನಗೆ ಒಂದು ದೊಡ್ಡ ಬಜೆಟ್ ಗಾಡಿ, ಆ ತರ ಗಾಡಿ ಸಿಗ್ಬೇಕು ಅಂತ ಇವ್ರು ಬರೀ ನಿಮ್ಗೋಸ್ಕರ ಕಷ್ಟ ಬೀಳ್ತಾರೆ. ಆ ಕಾರಣಕ್ಕೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನೋಡ್ತಾರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್.